ಸೊ ಹಾಯ್ ನನ್ನ ಎಲ್ಲ ವೀಕ್ಷಕರಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮೇಲ್ ಮತ್ತೆ ಟೈಟಲ್ ನೋಡಿ, ಇದು ಸ್ಕ್ಯಾಮ್ ಗೆ ಸಂಬಂಧಪಟ್ಟ ವಿಡಿಯೋ. ಸೊ ಹೌದು, ಇದು ಸ್ಕ್ಯಾಮ್ ಗೆ ಸಂಬಂಧಪಟ್ಟ ಯೂಟ್ಯೂಬ್ ವಿಡಿಯೋ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಯಾವುದೇ ತರ ಇನ್ಫಾರ್ಮೇಶನ್ ಕೊಡಲ್ಲ. ನಿಮ್ಗೆ ಕೂಡ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಈ ಸ್ಕ್ಯಾಮ್ ಯಾವ ತರ ಆಗುತ್ತೆ, ಆ ಸ್ಕ್ಯಾಮ್ ನ ರಿಕವರಿ ಯಾವ ತರ ಮಾಡ್ಕೊಬಹುದು, ಅಮೌಂಟ್ ನ, ಹಾಗೆ ಒಂದು ಲೀಗಲ್ ಫ್ರಾಡ್ ಆಪ್ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಆದಷ್ಟು ಶೇರ್ ಅನ್ನ ಮಾಡಿ. ಈಗ ನಿಮ್ ಲೈಫ್ ಅಲ್ಲಿ ಯಾವ್ದೇ ತರ ಸ್ಕ್ಯಾಮ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಈ ಅನುಭವ, ನನ್ನ ಫ್ರೆಂಡ್ಗೆ ಆದ ಸ್ಕ್ಯಾಮ್ ಇಂದ ಬಂದ ಅನುಭವ ನಿಮ್ಮ ಜೊತೆ ಸ್ವಲ್ಪ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್, ನನ್ನ ಫ್ರೆಂಡ್ಗೆ ಆದ ಸ್ಕ್ಯಾಮ್ ಎಸ್ ಎಂ ಆರ್ ಅವರು ಗೊತ್ತಿರುತ್ತೆ ಎಲ್ಲರಿಗೂ. ಸಾಮಾನ್ಯವಾಗಿ 1 ಮಿಲಿಯನ್ ಫಾಲೋವರ್ಸ್ ಸಹ ಇದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲಾ ಕಡೆ ಅವರ ಫಾಲೋವರ್ಸ್ ಇದ್ದಾರೆ. ಅವರು ಗೇಮ್ಗೆ ಸಂಬಂಧಪಟ್ಟ ವಿಡಿಯೋಸ್ ಸಹ ಮಾಡ್ತಾರೆ. ಅವರು 2024ರಲ್ಲಿ ಒಂದು ವಿಡಿಯೋನ ಬಿಟ್ಟಿರ್ತಾರೆ, ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ. ಅದನ್ನು ನೋಡಿದ ನಮ್ಮ ಫ್ರೆಂಡ್ ಒಂದ್ ಮೆಸೇಜ್ ಅನ್ನ ಹಾಕ್ತಾನೆ, ಒಂದು ಕಮೆಂಟ್ ಅನ್ನ ಹಾಕ್ತಾನೆ ಆ ವಿಡಿಯೋದ ಕೆಳಗೆ. ಏನಂತ ಇಲ್ಲಿ ಹಾಕಿರ್ತೀನಿ, ನನ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡಿ ಹಾಕಿರ್ತಾನೆ. ಆ ವಿಡಿಯೋನ ನೋಡಿದ, ಆ ಕಮೆಂಟ್ ನ ನೋಡಿದ ಒಬ್ಬ ಸ್ಕ್ಯಾಮರ್ 2025 ಗಣೇಶ ಗೌರಿ ಹಬ್ಬದ ಹಿಂದಿನ ದಿನ ಫೋನ್ ಅನ್ನ ಮಾಡಿ ಸ್ಕ್ಯಾಮ್ ಅನ್ನ ಮಾಡಿರೋದು. ಯಾವ ತರ ಸ್ಕ್ಯಾಮ್ ಮಾಡ್ತಾನೆ ಅಂದ್ರೆ ನಿಜವಾಗ್ಲೂ ನಂಬಕ್ಕೂ ಆಗಲ್ಲ, ಆ ತರ ಸ್ಕ್ಯಾಮ್ ನ ಮಾಡ್ತಾನೆ. ನಿಜವಾಗ್ಲೂ SMR ಬ್ರೋ ಮ್ಯಾನೇಜರ್ ಏನು ಅಂತ ಗೊತ್ತೇ ಆಗಲ್ಲ, ಆ ತರ ಒಂದು ಸ್ಕ್ಯಾಮ್ ಅನ್ನ ಮಾಡ್ತಾನೆ. ಅವನ ಕಾಲ್ ರೆಕಾರ್ಡ್ ಸಹ ಲಾಸ್ಟಿಗೆ ಹಾಕ್ತೀನಿ ನಾನು, ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಗೂ ಒಂದು ಎಕ್ಸಾಕ್ಟ್ ಆಗಿ. ಸೊ ನಾನು ಇದು ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಬಹಳ ಜನ ಅನ್ಕೊಂತಾರೆ ಏನೋ ಕಂಟೆಂಟ್ ಗೋಸ್ಕರ ಮಾಡ್ತಿದ್ದಾನೆ ಅಂತ. ಸೊ ಅದಕ್ಕಲ್ಲ, ನಿಜವಾಗ್ಲೂ ನಡೆದಿರೋ ಘಟನೆ ಇದು ನನ್ನ ಫ್ರೆಂಡ್ ಜೊತೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ತರದ ಪ್ರೂಫ್ಸ್ ನನ್ನ ಹತ್ರ ಇದೆ. ಸಂಬಂಧಪಟ್ಟವರು ಕೇಳಿದ್ರೆ ಸಹ ಅದನ್ನ ಸಹ ಪ್ರೊವೈಡ್ ಮಾಡ್ತೀನಿ. ಅವ್ರ ಕೈಲಾದ್ರೆ ರಿಕವರಿ ಮಾಡ್ಕೊಡೋರು ಅಂತಾರೆ ಯಾರ್ಯಾರು ಇದ್ರೆ ಅವರಿಗೆ ಪ್ರೊವೈಡ್ ಅನ್ನ ಮಾಡ್ತೀನಿ. ಹಾಗೆ ಈ ತರ ಸ್ಕ್ಯಾಮ್ ಗಳಾದಾಗ ಯಾವ ತರ ಬಚಾವ್ ಆಗ್ಬೋದು. ಎಕ್ಸಾಂಪಲ್, ನನ್ನ ಫ್ರೆಂಡ್ಗೆ ಆದ ಸ್ಕ್ಯಾಮ್ ನಂಬಕ್ ಸಹ ಆಗಲ್ಲ. ಫಸ್ಟ್ ಪ್ರೂಫ್ ಅನ್ನ ಕೇಳಿ, ಏನು ಯಾವ ತರ ಕಂಪ್ನಿ ನಿಮ್ದು, ಏನು ಯಾವ ತರ ಸಹಾಯ ಮಾಡ್ತೀರಾ. ಯಾರೋ ಈಗ ಅವನಿಗೆ ಈ ತರ ಫ್ರಾಡ್ ಆಯ್ತು ಅಂದ್ರೆ, ನಿನಗೆ 85,000 ಹಾಕ್ತೀನಿ ಅಕೌಂಟ್ ಅಲ್ಲಿ, ನಿಮ್ಗೆ ಸಹಾಯ ಮಾಡ್ತೀನಿ, ಓದಕ್ ಸಹಾಯ ಮಾಡ್ತೀನಿ, ಆ ತರ ಫ್ರಾಡ್ ಅನ್ನ ಮಾಡ್ತಾನೆ. GST ಕಟ್ಟಾಗುತ್ತೆ, ಮೊದ್ಲಿಗೆ 5,100 ರೂಪಾಯಿ ಹಾಕಿ, 5,000 ರೂಪಾಯಿ 100 ರೂಪಾಯಿ ಹಾಕು ಅಂತ ಹಾಕಿಸ್ಕೊಂಡಿರೋದು. ಅದೇ ತಕ್ಷಣ ಯಾರು ಬಹಳ ಜನ ಭಯ ಬೀಳ್ತಾರೆ, ಫ್ರಾಡ್ ಆಯ್ತು. ಬಹಳ ಜನ ಯಾರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಸೊ ಆದ್ರೆ ನನ್ನ ಫ್ರೆಂಡ್ ನನ್ನ ಹತ್ರ ಹೇಳ್ಕೊಂಡ. ಅದೇ ತಕ್ಷಣಕ್ಕೆ 1930 ಕಾಲ್ ಮಾಡಿದ್ವಿ, ಅದು ಸೈಬರ್ ಅಪರಾಧ ಕೇಂದ್ರ. ತಕ್ಷಣ ಯಾರಿಗಾರ ಸ್ಕ್ಯಾಮ್ ಆದ್ರೆ ಸಹ 1930ಗೆ ಕಾಲ್ ಮಾಡಿ ವರದಿಯನ್ನ ರಿಪೋರ್ಟ್ ಮಾಡಿ. ಅಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಶನ್ ಸಹ ಕೊಡ್ತಾರೆ. ಹಾಗೆ ಒಂದು PDF ನ ಕಳಿಸ್ತಾರೆ, ಅದನ್ನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಅದೇ ತರ ನಾವು ಕೂಡ ಹೋದ್ವಿ ಪೊಲೀಸ್ ಸ್ಟೇಷನ್ಗೆ, ಅಲ್ಲಿ ಕೂಡ ಸಬ್ಮಿಟ್ ಮಾಡಕ್ ಹೋದ್ವಿ. ನಮ್ಮ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಸಹ ಮಾಡಿದ್ರು. ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಎಲ್ಲಿ ಯಾವ ತರ ಮಾಡ್ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ವರದಿಯನ್ನ ಏನು ಕೊಟ್ಟಿರ್ತಾರೆ PDF ನ ಅದನ್ನ ಕೊಡಿ. ಅಲ್ಲಿ ಒಂದು ವರದಿಯನ್ನ ಮಾಡ್ಕೊಂತಾರೆ. ಆ ಟೈಮ್ ಅಲ್ಲಿ ಮತ್ತೆ ಕಾಲನ್ನ ಮಾಡ್ತಾನೆ, ಇನ್ನು 500 ರೂಪೀಸ್ ಬ್ಯಾಲೆನ್ಸ್ ಇದೆ. ಆವಾಗ ನಂಬಕ್ ಆಗಲ್ಲ. ಬೇರೆ ಯಾರು ಆಗಿದ್ರೆ ನಂಬಿಸಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಅವನು ಹೇಳ್ತಾನೆ ರಿಂಗ್ ಆಪ್ ಮೇನ್ ರಿಂಗ್ ಆಪ್ ಅಂದ್ರೆ ಒಂದು ಪರ್ಸನಲ್ ಲೋನ್ ತೆಗಿ ಆಪ್. ಅದ್ರ ಮೂಲಕ ನಿಮಗೆ ದುಡ್ಡು ಹಾಕಿಸ್ತೀನಿ ನಾನು 85,000 ರೂಪಾಯಿ, ಅದ್ರ ಮೂಲಕ ಸಹಾಯ ಮಾಡಿಸ್ತೀನಿ ಅಂತ ಆ ತರ ಸುಳ್ಳನ್ನ ಹೇಳ್ತಾನೆ. ಅದಕ್ಕೆ ರಿಂಗ್ ಆಪ್ ನ ಯಾರು ಡೌನ್ಲೋಡ್ ಮಾಡಕ್ಕಿಂತ ಮುಂಚೆ, ಅದರಲ್ಲಿ ಪರ್ಸನಲ್ ಲೋನ್ ನ ಅಪ್ಲೈ ಮಾಡಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಬಹಳ ಅಷ್ಟು ಕಂಪ್ಲೇಂಟ್ ಗಳಿದಾವೆ ಪ್ಲೇ ಸ್ಟೋರ್ ಇದ್ರಲ್ಲಿ. ಯೂಟ್ಯೂಬ್ ನಲ್ಲಿ ಸಹ ಫೇಕ್ ಅಂತ ಬಹಳಷ್ಟು ವಿಡಿಯೋಗಳು ಸಹ ಸಿಗ್ತವೆ. ನೋಡಿ, ರಿಂಗ್ ಆಪ್ ನಲ್ಲಿ ಒಂದು ಪರ್ಸನಲ್ ಲೋನ್ ತೆಗಿಯಕ್ ಮುಂಚೆ ಯೋಚನೆ ಮಾಡಿ, ಒಂದು ರಿಸರ್ಚ್ ಅನ್ನು ಮಾಡಿ. ಹಾಗೆ ಯಾವುದೇ ವ್ಯಾಪಾರ ಆಗ್ಲಿ, ಪರ್ಸನಲ್ ಲೋನ್ ತೆಗಿಯಕ್ಕಿಂತ ಮುಂಚೆ ಒಂದು ಸಲ ರಿಸರ್ಚ್ ಮಾಡೋದು ಸಖತ್ ಒಳ್ಳೇದು, ತುಂಬಾ ಒಳ್ಳೇದು. ಹಾಗೆ ನನ್ನ ಫ್ರೆಂಡ್ಗೆ ಈ ತರ ಸ್ಕ್ಯಾಮ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಲಾಸ್ಟಿಗೆ ನಮಗೂ ಗೊತ್ತಾಗುತ್ತೆ, ಓ ಇದು ಫ್ರಾಡ್ ಅಂತ. ಬಹಳ ಜನ ಎದುರುತ್ತಾರೆ, ಪೊಲೀಸ್ ಸ್ಟೇಷನ್ ಹೆಂಗ್ ಹೋಗೋದು, 5,000 ರೂಪಾಯಿ ಎಲ್ಲ ಬಿಡು, ಏನು 5,000 ರೂಪಾಯಿ ಹೋದ್ರೆ ಹೋಗುತ್ತೆ ಅಂತ. ಆದ್ರೆ ದಯವಿಟ್ಟು ಹೇಳ್ತೀನಿ, 5,000 ರೂಪಾಯಿ ಅಂತ ಯಾರು ಸಹ ಇದ್ ಮಾಡಕ್ ಹೋಗ್ಬಿಡ್ರಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗರಿಗೆ ಗೊತ್ತಿರುತ್ತೆ 5,000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ. ಬಹಳ ಜನ ಹೇಳ್ಬೋದು 5,000 ರೂಪಾಯಿ ಬಿಡುಗರು, 5,000 ರೂಪಾಯಿ ಇಷ್ಟೊಂದು ದೊಡ್ಡ ಮ್ಯಾಟ್ರ್ ಮಾಡ್ತೀರಾ ಅಂತ.
ಹೇಳ್ಬೋದು. ಆದ್ರೆ 5,000 ರೂಪಾಯಿ ಎಷ್ಟು ದೊಡ್ಡದು ಅಂತ ಯಾರಿಗೆ ದುಡಿಯೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗೆ 1930ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಸಹ ರೆಸ್ಪಾನ್ಸ್ ಚೆನ್ನಾಗ್ ಮಾಡಿದ್ರು. ಆದ್ರೆ ಅಮೌಂಟ್ ಅನ್ನೋದು ರಿಕವರಿ ಆಗ್ಲಿಲ್ಲ. ಅವನ ನಂಬರ್ ಹಾಗೆ ಗೂಗಲ್ QR ಕೋಡ್ ಏನಿದೆ ಅದನ್ನ ಶೇರ್ ಮಾಡ್ತೀನಿ, ಶೋ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಅಲ್ಲಿ ಯಾರಿಗಾರ ಅಮೌಂಟ್ ನ ರಿಕವರಿ ಮಾಡಿಸ್ಕೊಡಕ್ಕಾದ್ರೆ ಮಾಡಿಸ್ಕೊಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಯಾರು ಸಹ ಈ ತರ ಸ್ಕ್ಯಾಮ್ ನ ಆಗ್ಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು. ಹಾಗೆ ಇನ್ನೂ ನನ್ನ ನೆಕ್ಸ್ಟ್ ಕಂಟೆಂಟ್ಗಳು ಚೆನ್ನಾಗಿರೋ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಅದನ್ನ ಸಹ ನೋಡಿ, ಅದಕ್ಕೆ ಸಪೋರ್ಟ್ ಅನ್ನ ಮಾಡಿ. ಇದಕ್ಕೆ ಸಪೋರ್ಟ್ ಬೇಡ, ಯಾರು ಸಹ ಸ್ಕ್ಯಾಮ್ ಆಗ್ಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಯಾರು ಸಹ ಲೈಫಲ್ಲಿ ಸ್ಕ್ಯಾಮ್ ಅನ್ನೋದಾದ್ರೆ ಅದು ರಿಕವರಿ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಈ ತರ ಸ್ಕ್ಯಾಮ್ ಆಯ್ತು ಅನ್ನೋದು ಒಂದು ಇದಿರುತ್ತೆ. ಅದಕ್ಕೋಸ್ಕರ ಯಾರು ಸಹ ಸ್ಕ್ಯಾಮ್ ಆಗ್ಬೇಡಿ, ಅದರಿಂದ ಬಚಾವಾಗಿ. ಅದಕ್ಕಿಂತ ಮುಂಚೆ ಪ್ರೂಫ್ ಕೇಳಿ, ಎವಿಡೆನ್ಸ್ ಕೇಳಿ, ಆಮೇಲೆ ಇದ್ ಮಾಡಿ. ಈಗ ಒಂದು ಕಾಲ್ ರೆಕಾರ್ಡ್ ಹಾಕ್ತೀನಿ, ಅದು ಅವನ ಕಾಲ್ ರೆಕಾರ್ಡ್. ಅವ್ನ್ ನಂಬಕ್ಕೂ ಆಗಲ್ಲ, ಇದು ನಿಜವಾಗ್ಲೂ ಒಬ್ಬ ಒಳ್ಳೆ ವ್ಯಕ್ತಿನೋ ಕೆಟ್ಟ ವ್ಯಕ್ತಿನೋ ಕಂಡುಹಿಡಿಯಕ್ಕೆ ಆಗಲ್ಲ, ಆತರ ಇರುತ್ತೆ. ಕೇಳಿಸ್ಕೊಳ್ಳಿ ಕಾಲ್ ರೆಕಾರ್ಡ್ ನ. ಇವ್ರ ದುಡ್ಡು ನೀನ್ ಇನ್ವೆಸ್ಟ್ ಮಾಡಕ್ ನಿನ್ಗೆ ಏನ್ ಅಧಿಕಾರ ಇದೆ? ಮಾಡಿಸ್ತೀನಿ. ಈಗೇನ್ ಬೆಂಗಳೂರು ಇನ್ಫೋಸಿಸ್ ಕಂಪ್ನಿನ ನಿಂದು? ನೈಟ್ ಶಿಫ್ಟ್ ಮಾಡ್ತೀನಿ ಸರ್, ಏನೋ ಹೇಳೋದ್ ಕೇಳಪ್ಪ, ನಿಂದು ಇನ್ಫೋಸಿಸ್ ಕಂಪ್ನಿನ ಅಲ್ಲಿಗೆ ಇದ್ ಮಾಡ್ಬೇಕಾ, ಲಾಗ್ ಮಾಡಿಸ್ಬೇಕಾ? ಏನು ಬೇಡ ಸರ್, ನನ್ ಭವಿಷ್ಯ ಇಂಪಾರ್ಟೆಂಟ್ ಸರ್ ನನ್ಗೆ. ಮತ್ತೆ 5,000 ರೂಪಾಯಿ ನೀನ್ ಹಾಕ್ತಿಲ್ಲ ಅಂದ್ರೆ ನಿನ್ ಭವಿಷ್ಯ ನೋಡಿ ಹೆಂಗಾಗತ್ತೆ ಅಂತ. ಇನ್ನೊಂದ್ ಗಂಟೆಲಿ ಸರಿ ಸರ್, ಸರಿ ಓಕೆ. ಇನ್ನೊಂದ್ ಗಂಟೆಲಿ ಅವನಿಗೆ 5,000 ರೂಪಾಯಿ ದುಡ್ಡು ಹಾಕು. ಇನ್ಫೋಸಿಸ್ ಕಂಪ್ನಿ ಅಂತೀಯ, ಲಕ್ಷಾಂತರ ರೂಪಾಯಿ ದುಡಿತೆ. 5,000 ಇಲ್ಲ ಸರ್, ನಾವು ಫ್ರೆಶರ್, ಲಕ್ಷಾಂತರ ಬರಲ್ಲ ಸರ್ ನಮ್ಗೆ. ಪ್ರೆಷರ್ ಅಂತ ಹೇಳಿ ಬಡವ್ರ ದುಡ್ಡು ತಿನ್ಬೇಕಾ ನೀನು? ನಾನ್ ತಿಂದಿಲ್ಲ ಸರ್, ಅವ್ರು ಮಾಡ್ಕೊಡ್ತೀನಿ ನನಗೂ ಸಿಕ್ಕಿಲ್ಲ. ನನ್ಗೆ ಅವ್ರಿಗೆ ಹಾಕಿದೀನಿ, ನನ್ಗೆ ಏನ್ ಮಾಡ್ಲಿ ಹೇಳಿ ಸರ್? ನಾನ್ ತಿಂದಿಲ್ಲ ಸರ್, ನನ್ನ ಅಕೌಂಟ್ ನಾನು ಹಾಕ್ಸ್ಕೊಂಡಿಲ್ಲ ಸರ್. ಆಯ್ತು, ಈಗ ನೋಡಿಗ ನಾನು ಜಾಸ್ತಿ ಹೇಳೋದು ನಿನಗೆ. ಹಲೋ, ಹೇಳಿ ಸರ್. ನಾನು ಜಾಸ್ತಿ ನಿನಗೆ ಹೇಳಲ್ಲ ನೋಡು. ನಿನ್ ಲೊಕೇಶನ್ ತೆಗಿಯೋದು ನನಗೇನ್ ದೊಡ್ಡ ಮಾತಲ್ಲ, ಆಯ್ತಾ? 5 ಗೊತ್ತಿದೆ ಸರ್. ನಿಮಿಷದಲ್ಲಿ ನಿನ್ ಲೊಕೇಶನ್ ಸಿಗತ್ ನನಗೆ. ಲೋಕಲ್ ಸ್ಟೇಷನ್ ಗೆ ಹಾಕಿ ನಿನ್ಗೆ ಎತ್ಸೋದೇನ್ ಬಾರಿ ಗೊತ್ತಲ್ಲ. ಅವನಿಗೆ 1 ಗಂಟೆ ಒಳಗೆ ದುಡ್ಡು ಬೇಕು, 5,000 ರೂಪಾಯಿ. ಹಾಕ್ಲಿಲ್ಲ ಅಂದ್ರೆ ನಾನು FIR ಮಾಡಿ ಲೋಕಲ್ ಸ್ಟೇಷನ್ ಕಳಿಸ್ತೀನಿ. ನಿಮ್ದು ಕಂಪ್ನಿಗೂ ಇದ್ ಮಾಡ್ತೀನಿ, ನಿಮ್ ಕಂಪ್ನಿಗೂ ಕಳಿಸ್ತೀನಿ. ಯಾವ ಕಂಪ್ನಿ ಅದು, ಆಯ್ತಾ? ಸರಿ. ಪೂರಾ ಡೀಟೇಲ್ಸ್ ತೆಗಿಸ್ತೀನಿ ಅಷ್ಟೇ. ನೋಡಿ, ನಾನು 1 ಗಂಟೆ ಟೈಮ್ ಕೊಡ್ತೀನಿ. ಅವ್ನಿಗೆ 5,000 ರೂಪಾಯಿ ದುಡ್ಡು ಹಾಕು ವಾಪಸ್, ಆಯ್ತಾ? ಮತ್ತೆ ದುಡ್ಡು ಗಿಡ್ಡು ಅವನಿಗೆ ಕೇಳಕ್ ಹೋಗ್ಬೇಡ. 5,000 ರೂಪಾಯಿ ದುಡ್ಡು ಹಾಕ್ಸು. ಅವ್ನು ಯಾರ ಹತ್ರ ಹಾಕ್ಸಿದೆ ಅವನ ಹತ್ರ. ಯಾವ ದುಡ್ಡು ಕೇಳಲ್ಲ ಸರ್. ಆಕ್ಚುಲಿ ಅವ್ರಿಗೆ ಯಾರಿಗ ಹಾಕ್ಸಿದೀನಿ ಅವ್ರಿಗೆ ಹೇಳ್ತೀನಿ ಸರ್, ಇನ್ಫಾರ್ಮ್ ಹೇಳ್ತೀನಿ ಅಲ್ಲ, ನೀನ್ ಹಾಕ್ಬೇಕು. ನಿನಗೆ ಹಾಕಿರೋದು ಅವನು, ನೀನ್ ಏನಾದ್ರು ಮಾಡ್ಕೋ ಅಲ್ಲಿ, ಆಯ್ತಾ? ಅವನು ನೀ ಕೆಲ್ಸ ಮಾಡಿದವನು ಇನ್ನು ಹೆಂಗಿದಂಗ್ ಗೊತ್ತವನು. ಕೂಲಿ ಕೆಲ್ಸ ಮಾಡ್ಬೇಕಣ್ಣ ಅವ್ರು. ನಾನ್ ತಗೊಂಡಿಲ್ಲ ಸರ್. ಅವ್ರೇನೋ ಆಸೆಗೆ ಅವ್ನು ಮಾಡ್ಕೊಡ್ತೀನಿ ಅವ್ರಿಗೆ ಹಾಕ್ಸಿದ್ದೀನಿ ಸರ್. ಅವೆಲ್ಲ ನಡೀತಾವೇನೋ ಮರ್ಯಾ? ನೀ ಒಬ್ಬ ಕಂಪ್ನಿ ಅಂತೀಯ, ಒಬ್ಬ ಎಜುಕೇಟೆಡ್ ಅಂತೀಯ, ಮಾಡ್ಕೊಟ್ಟಿದ್ರು ಅಂತ ಹೇಳಿದ್ರು, ಅದಕ್ಕೆ ಮಾಡ್ಸಿದ್ದು. ಅವೆಲ್ಲ ನಡೀತಾವ? ಉಲ್ಟಾ ಆಯ್ತು. ನೋಡು, ಇದೇ ಲಾಸ್ಟ್. ಇವ್ನಿಗೆ ದುಡ್ಡು ವಾಪಸ್ ಹಾಕು. ನೆಕ್ಸ್ಟ್ ಯಾರಿಗೂ ಕಾಲ್ ಮಾಡ್ಕೋಬೇಡ. ಯಾರಿಗೂ ಮಾಡಿಲ್ಲ ಸರ್, ನಾನೇನೋ ನನ್ ಕೆಲ್ಸದಲ್ಲಿ ಬಿಸಿ ಇದ್ದೆ ನಾನು ಅಷ್ಟೇ. ಆಯ್ತು, 5,000 ರೂಪಾಯಿ ಇನ್ನೊಂದ್ ಗಂಟೆ ಒಳಗೆ ವಾಪಸ್ ಬರ್ಬೇಕು ಅವನಿಗೆ. ಸರಿ ಸರ್, ಸರಿ. ಅಲ್ಲ, ಹಲೋ, SMR ಗೊತ್ತು ಅಂತ ಕೇಳಿದ್ರೆ ಯಾರಪ್ಪ SMR? ಹಲೋ. ಇವನಿಗೆ ನೀನು ಮೊದ್ಲೇ ಫ್ರೆಂಡ್ ಇದ್ದ, ನೀನೇ ಕಾಲ್ ಮಾಡಿ ಕೇಳಿದ್ದೆ ಇವನಿಗೆ? ಇಲ್ಲ ಸರ್, ಅವ್ರಿಗೆ ಹಾಕ್ತೀನಿ ಸರ್, ಕಾಲ್ ಮಾಡ್ತೀನಿ. SMR ಬ್ರೋ ಯಾರು? SMR ಬ್ರೋ ಎಲ್ಲೋ ಪರಿಚಯ ಇದ್ರು ಸರ್, ಅಷ್ಟೇ. ಯಾರಿಗೆ? ಮತ್ತೆ ಇವನಿಗೆ ಯಾಕೆ ಗೊತ್ತ ಅಂತ ಕೇಳಿದೆ ನೀನು ಫೋನ್ ಕಾಲ್ ಮಾಡಿ? ಯಾರು ಹೇಳಿ? ನೀನು SMR ಬ್ರೋ ಅಂತ ಅವ್ರು ಮಾಡ್ಬಿಟ್ಟು ಹೇಳಿದ್ದು, ನಾನು ಅಭಿಮಾನಿ, ಅವ್ರ ಅಭಿಮಾನಿ ಅಂತ ಅವ್ರು ಹೇಳಿದ್ ಸರ್. ಸೊ ಓಕೆ, ಕೇಳಿಸ್ಕೊಂಡ್ರ ಕಾಲ್ ರೆಕಾರ್ಡ್ ನ. ಸೊ ಈ ತರ ಸಹ ಸ್ಕ್ಯಾಮ್ ಅನ್ನ ಮಾಡ್ತಾರೆ. ಸ್ಕ್ಯಾಮ್ ನ ದುಡ್ಡನ್ನ ತಗೊಂಡೋಗಿ ಟ್ರೇಡಿಂಗ್ ಅಲ್ಲಿ ಹಾಕೋದು, ಅದರೆಲ್ಲ ಮಾಡ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಅವನು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ದಾನ, ಇನ್ನೂ ಎತ್ತಿಲ್ಲ. ಯಾವಾಗ ಎತ್ತಾನ ಅಂತಾನೂ ಗೊತ್ತಿಲ್ಲ. ಅವನ್ ಎತ್ತದಾನ ಇಲ್ಲ, ಡೌಟ್. ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದ್ಸಲಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀವಿ. ಸೊ ಓಕೆ ಗೈಸ್, ನನ್ನ ನೆಕ್ಸ್ಟ್ ಕಂಟೆಂಟ್ಗಳು ಇದಕ್ಕಿಂತ ಚೆನ್ನಾಗಿರೋದು ಕೊಡಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ. ಸೊ ಯಾವ್ದೇ ತಪ್ಪು ಸರಿಗಳಿದ್ರು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಓಕೆ ಗೈಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.